ಪಕ್ಷ ಬದಲಾಯಿಸಿದ್ರೂ ಕೂಡ ಮನಸ್ಸನ್ನ ಬದಲಾಯಿಸಿರುವ ಕೈ ನಾಯಕ ಅನ್ನೋದು ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ಪ್ರಚಾರದ ವೇಳೆ ಬಾಯಿ ತಪ್ಪಿನಿಂದ ಬಿಜೆಪಿಗೆ ಮತ ನೀಡಲು ಮೈಸೂರಿನ ಮೈತ್ರಿ ಅಭ್ಯರ್ಥಿ ವಿಜಯಶಂಕರ್ ಅವರು ಬಾಯಿ ತಪ್ಪಿನಿಂದ ಬಿಜೆಪಿಗೆ ಮತ ಹಾಕೋದಕ್ಕೆ ಮನವಿ ಮಾಡಿದ್ದಾರೆ. ಹಾಗಾಗಿ ಪಕ್ಷ ಬಿಟ್ಟರೂ ಕೂಡ ಅಲ್ಲಿನ ನೆನಪುಗಳು ಇನ್ನೂ ಕೂಡ ಕಾಡ್ತಾ ಇದೆಯಾ ಅನ್ನೋದು ವಿಜಯಶಂಕರ್ ಅವರಿಗೆ. ವಿಜಯಶಂಕರ್ ಮೈಸೂರು ಕೊಡಗಿನ ಮೈತ್ರಿ ಅಭ್ಯರ್ಥಿ. ಕೊಡಗಿನ ಸಿದ್ದಾಪುರದಲ್ಲಿ ಮತಯಾಚನೆ ಮಾಡಬೇಕಾದ್ರೆ ಒಂದು ಎಡವಟ್ಟು ಆಗಿದೆ. ಆ ಸಂದರ್ಭದಲ್ಲಿ ಅವರು ಬಿಜೆಪಿಗೆ ನಿಮ್ಮ ಅಮೂಲ್ಯವಾದಂಥ ಮತವನ್ನ ಹಾಕಿ ಕಮಲಕ್ಕೆ ಮತ ನೀಡಿ ಅಂತ ಮನವಿ ಮಾಡಿದ್ರು ವಿಜಯಶಂಕರ್. ಈ ಹಿಂದೆ ಬಿಜೆಪಿಯಲ್ಲಿ ತಂದವರು. ಹಾಗಾಗಿ ಪಕ್ಷವನ್ನ ಬಿಟ್ಟರೂ ಕೂಡ ಮನಸ್ಸು ಅಲ್ಲೇ ಇದೆಯಾ ಅನ್ನೋ ಒಂದು ಪ್ರಶ್ನೆ ಅಲ್ಲಿ ಬೆಂಬಲಿಗರಿಗೆ ಒಂದು ರೀತಿಯಾಗಿ ಕಾಡ್ತು. ಪ್ರಚಾರದ ವೇಳೆ ಬಾಯಿ ತಪ್ಪಿನಿಂದ ಬಿಜೆಪಿಗೆ ಮತ ಹಾಕಿ ಅಂತ ವಿಜಯಶಂಕರ್ ಹೇಳಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಅಭ್ಯರ್ಥಿ ಅಂತ ನಾನು ಏನು ಚುನಾವಣೆ ಕಣದಲ್ಲಿದ್ದೇನೆ. ನನ್ನ ಚಿಹ್ನೆಯಾದ ಕಮಲದ ಗುರುತು, ನನ್ನ ಚಿಹ್ನೆಯಾದ ಕಮಲದ ಗುರುತು, ನನ್ನ ಚಿಹ್ನೆಯಾದ ಕಮಲದ ಗುರುತು, ನನ್ನ ಚಿಹ್ನೆಯಾದ ಕೈ ಗುರುತು. ಆ ಕೈ ಗುರುತಿಗೆ ಮುದ್ರೆ ಹಚ್ಚುವ ಮೂಲಕ ಈ ಚುನಾವಣೆಯಲ್ಲಿ ಸಂಪೂರ್ಣ ನನ್ನನ್ನು ಬೆಂಬಲಿಸಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಬೆಂಬಲದ ಅಭ್ಯರ್ಥಿ ಅಂತ ನಾನು ಏನು ಚುನಾವಣೆ ಕಣದಲ್ಲಿದ್ದೇನೆ. ನನ್ನ ಚಿಹ್ನೆಯಾದ ಕಮಲದ ಗುರುತು, ನನ್ನ ಚಿಹ್ನೆಯಾದ ಕಮಲದ ಗುರುತು, ನನ್ನ ಚಿಹ್ನೆಯಾದ ಕಮಲದ ಗುರುತು, ನನ್ನ ಚಿಹ್ನೆಯಾದ ಕೈ ಗುರುತು. ಆ ಕೈ ಗುರುತಿಗೆ ಮುದ್ರೆ ಹಚ್ಚುವ ಮೂಲಕ ಈ ಚುನಾವಣೆಯಲ್ಲಿ ಸಂಪೂರ್ಣ ನನ್ನನ್ನು ಬೆಂಬಲಿಸಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ.